ಮಕ್ಕಳ ಮೊಬೈಲ್ ಗೀಳಿನಿಂದ ಸಮಾಜದಲ್ಲಿ ಅನೇಕ ದುಷ್ಪರಿಣಾಮಗಳು ಆಗುತ್ತಿವೆ. ಈ ನಿಟ್ಟಿನಲ್ಲಿ ಸರ್ಕಾರವು ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುತ್ತಿದೆ. ಇದಕ್ಕೆ ಪೂರಕವಾಗಿ ಪುತ್ತಿಗೆ ಮೂಲ ಮಠದಲ್ಲಿ ಮೇ 14ರಿಂದ 18ರವರೆಗೆ ಮಕ್ಕಳಿಗೆ ಮೊಬೈಲ್ ವರ್ಜನ ಶಿಬಿರ ಹಮ್ಮಿಕೊಂಡಿದ್ದೇವೆ ಎಂದು ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಗೀತಾ ಮಂದಿರದ ಶ್ರೀ ನರಸಿಂಹ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀಪಾದರು ಈ ಬಗ್ಗೆ ಮಾಹಿತಿಯನ್ನು ನೀಡಿ, ಮೊಬೈಲ್ನಿಂದ ಒಳ್ಳೆಯದ್ದು ಇದೆ, ದುಷ್ಪರಿಣಾಮವೂ ಇದೆ. ಮೊಬೈಲ್ ಚಟದಿಂದ ಚಿಕ್ಕ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಕುಂಠಿತವಾಗುತ್ತದೆ. ಮೊಬೈಲ್ ಇಲ್ಲ ಎಂದರೆ ಬದುಕೇ ಇಲ್ಲ ಎಂಬಂತೆ ಮಕ್ಕಳು ವರ್ತಿಸುತ್ತಿದ್ದಾರೆ ಮತ್ತು ಮೊಬೈಲ್ ಕೊಡದೇ ಇದ್ದಾಗ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ. ಮೊಬೈಲ್ ಬಳಕೆ ದುಶ್ಚಟ ಅಥವಾ ದುರ್ವ್ಯಸನ ಆಗಿದೆ. ಮೊಬೈಲ್ ಬಿಟ್ಟು ಸಹಜವಾಗಿ ಜೀವನ ನಡೆಸಬಹುದು ಎಂಬುದನ್ನು ಕಲಿಸುವ ಶಿಬಿರ ಇದಾಗಿದೆ ಎಂದಿದ್ದಾರೆ. ಶಿಬಿರಗಳು ನಡೀತಾ ಇರುವುದಕ್ಕೆ ಗೊತ್ತಿದೆ. ನಮ್ಮ ಮಠದಿಂದ ಅನೇಕ ಶಿಬಿರಗಳು ನಡೀತಾ ಇದೆ. ಈಗಾಗಲೇ ತಿಳಿಸಿದಂತೆ ಈ ಬಾರಿ ಇಲ್ಲಿ ಒಂದು ಹೊಸ ಶಿಬಿರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಗೀತಾ ಮಂದಿರದಲ್ಲಿ. ಇಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಒಂದು ಹಿಂದೂ ಶಿಬಿರ ಅಂತ ಹೇಳಿ ಎಲ್ಲ ಹಿಂದೂ ಬಾಂಧವರಿಗೆ ನಮ್ಮ ಸನಾತನ ಧರ್ಮದ ಒಂದು ಪರಿಚಯ, ಅದೇ ರೀತಿ ಅದರ ಬಗ್ಗೆ ಆಸಕ್ತಿ ಮಾಡುವ ಹಾಗೆ ನಾಳೆಯಿಂದ ಆ ಶಿಬಿರ ಪ್ರಾರಂಭ ಆಗ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ತಿಳಿಸಿದ್ದೇವೆ. ಹಾಗೆ ನಮ್ಮ ರಥಬೀದಿ ಮಠದಲ್ಲಿ, ಪುತ್ತಿಗೆಯಲ್ಲಿ, ಬೇರೆ ಬೇರೆ ಕಡೆ ಶಿಬಿರಗಳು ನಡೀತಾ ಇದೆ. ಈ ಮಧ್ಯೆ ಈ ಬಾರಿ ಒಂದು ಹೊಸ ಉದ್ದೇಶದ ಶಿಬಿರವನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದೇನೆಂದರೆ ಮೊಬೈಲ್ ವರ್ಜನ ಶಿಬಿರ ಅಂತೇಳಿ. ಇತ್ತೀಚೆಗೆ ನಮಗೆಲ್ಲ ಗೊತ್ತಿದ್ದಂತೆ ಚಿಕ್ಕ ಮಕ್ಕಳಲ್ಲಿ ಈ ಮೊಬೈಲ್ನ ಗೀಳು ಅದು ತುಂಬ ಜಾಸ್ತಿಯಾಗಿ ಅನೇಕ ದುರಂತಗಳು, ಅನೇಕ ಅದರಿಂದ ದುಷ್ಪರಿಣಾಮಗಳು ಆಗುತ್ತಾ ಇರುವುದನ್ನು ನಾವೆಲ್ಲ ಕೇಳಿದ್ದೇವೆ. ಸರ್ಕಾರವು ಕೂಡ ಇದನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಕಾನೂನುಗಳನ್ನು ಕೂಡ ಮಾಡ್ತಾ ಇದೆ.